ಒಂದು ಕಾಡಲ್ಲಿ ಒಂದು ಆನೆಯ ಕುಟುಂಬ ವಾಸವಾಗಿತ್ತು. ಒಂದು ಗಂಡ ಆನೆ, ಒಂದು ಹೆಣ್ಣಾನೆ, ಅವರ 2 ಆನೆ ಮರಿಗಳು ಸೇರಿಕೊಂಡು ಆ ಕುಟುಂಬ ಆಗಿತ್ತು. ಆ ಮರಿಗಳಲ್ಲಿ ಚಿಕ್ಕವನು ತುಂಬಾ ತುಂಟ ಆನೆ ಮರಿಯಾಗಿದ್ದ. ಒಂದು ದಿನ ಆ ಆನೆ ಕುಟುಂಬ ಕಾಡಲ್ಲಿರೋ ನದಿಗೆ ಸ್ನಾನ ಮಾಡೋದಕ್ಕೆ ಹೋದ್ರು. ಸ್ನಾನ ಮಾಡ್ತಾ ನಡುವೆ ಆ ತುಂಟ ಆನೆ ತುಂಬಾ ತುಂಟ ಕೆಲಸಗಳನ್ನ ಮಾಡ್ತಿತ್ತು. ಮಗನೇ, ನೀರು ತುಂಬಾ ಜಾಸ್ತಿ ಇದೆ, ಹುಷಾರು. ಹೌದು ಹೌದು, ಇತ್ತೀಚೆಗೆ ನಮ್ಮ ಪುಟಾಣಿ ತುಂಟಾಟ ಜಾಸ್ತಿ ಆಗಿದೆ. ಓ ತಮ್ಮ, ಸರಿಯಾಗಿ ಒಂದು ಜಾಗದಲ್ಲಿ ಇಟ್ಕೊಂಡು ಸ್ನಾನ ಮಾಡು. ಆ ಸಮಯದಲ್ಲಿ ನದಿ ಪಕ್ಕ ಇದ್ದಂಥ ಮರದಲ್ಲಿ ಒಂದು ಸಣ್ಣ ಪಕ್ಷಿ ಕೂತ್ಕೊಂಡಿತ್ತು. ಆ ಆನೆ ಮರಿಯ ತುಂಟು ಕೆಲಸಗಳೆಲ್ಲವನ್ನ ಆ ಹಕ್ಕಿ ನೋಡ್ತಾನೆ ಇತ್ತು. ಅವಳಿಗೆ ಅದನ್ನ ನೋಡ್ತಾ ತುಂಬಾ ಆಶ್ಚರ್ಯ ಅನಿಸ್ತಿತ್ತು. ಅಯ್ಯೋ, ಆ ಆನೆ ಮರಿ ನೋಡೋದಕ್ಕೆ ಎಷ್ಟು ಮುದ್ದಾಗಿದೆ. ಆನೆ ಮರಿಯ ಗೆಳೆತನ ಇಟ್ಕೋಬೇಕು ಅಂತ ಆ ಹಕ್ಕಿ ಮರಿ ಆಸೆ ಪಟ್ಟು. ನೀನ್ ಆಟ ಆಡ್ತಿರೋದು ನೋಡಿದ್ರೆ ತುಂಬಾ ಜಾಲಿ ಅನ್ಸತ್ತೆ. ನೀನು ತುಂಬಾ ಬಲಶಾಲಿ ಆಗಿದ್ಯಾ. ನಾವು ಸ್ನೇಹಿತರಾಗಿರೋಣ. ನಾವು ಸ್ನೇಹಿತರಾಗಿರ್ಬೇಕಾ? ಆ ಥರ ಕೇಳೋದಕ್ಕೆ ಎಷ್ಟು ಧೈರ್ಯ ನಿನಗೆ? ನಾನೊಂದು ಮರಿ ಆನೆ. ಕಾಡಲ್ಲಿರೋ ಎಲ್ಲ ಪ್ರಾಣಿಗಿಂತ ದೊಡ್ಡ ಪ್ರಾಣಿ ನಾವೇ. ಆದ್ರೆ ನೀನೊಂದು ಚಿಕ್ಕ ಸಾಧಾರಣ ಪಕ್ಷಿ. ನಮ್ಮಿಬ್ರು ಮಧ್ಯೆ ಸ್ನೇಹ ಹೇಗ್ ಸಾಧ್ಯ? ಓ, ವಿಷಯ ಹಾಗೋಗ್ತಿದ್ಯಾ? ನಾನು ನಿನ್ ಮೇಲಿರೋ ಪ್ರೀತಿಗೆ ಹಂಗೆ ಕೇಳ್ದೆ. ತಪ್ಪಾಗಿದ್ರೆ ಕ್ಷಮಿಸ್ಬಿಡಪ್ಪ. ಆನೆ ಮರಿಯ ಗೆಳೆತನ ಇಟ್ಕೊಳಕಾಗ್ದೆ ಪಾಪ ಆ ಚಿಕ್ಕ ಹಕ್ಕಿ ಮರಿ ಬೇಜಾರ್ ಮಾಡ್ಕೊಂಡು ಅಲ್ಲಿಂದ ಹಾರ್ ಹೊಟ್ಟೋಯ್ತು. ಆ ಹಕ್ಕಿ ಮರಿ ಹಾರ್ ಹೋದ್ಮೇಲೆ ಆ ಆನೆ ಮರಿ ತನ್ನ ತುಂಟು ಕೆಲ್ಸಗಳನ್ನ ಮಾಡ್ತಾನೆ ಇತ್ತು. ಹಾಗೆ ಸ್ನಾನವೆಲ್ಲ ಮುಗಿಸಿದ್ಮೇಲೆ ಕಾಡ್ನಲ್ಲಿ ನಡ್ಕೊಂಡು ಹೋಗ್ತಾ ಇದ್ರು. ಹೋಗೋ ದಾರಿಲಿ ಒಂದು ಕಬ್ಬಿನ ತೋಟನ ಆ ಆನೆ ಮರಿ ನೋಡ್ಬಿಡ್ತು. ಅಪ್ಪ ಅಮ್ಮಂಗ್ ಗೊತ್ತಿಲ್ದೆ ಕದ್ದು ಮುಚ್ಚಿ ಹೋಗಿ ಅವನು ಆ ಕಬ್ಬು ತೋಟದಲ್ಲಿ ಬಚ್ಚಿಟ್ಕೊಂಡ. ಇದ್ಯಾವುದೋ ಗೊತ್ತಾಗದೆ ಉಳಿದ 3 ಜನ ಮನೆಗೆ ತಮ್ಮ ಪಾಡಿಗೆ ಹೋದ್ರು. ಆದ್ರೆ ಅವರೆಲ್ಲರನ್ನೂ ಚೆನ್ನಾಗಿ ಯಾಮಾರಿಸ್ಬಿಟ್ಟೆ ಅನ್ನೋ ಯೋಚನೆನಲ್ಲಿ ಆ ಆನೆ ಮರಿ ಕಬ್ಬು ತೋಟದಿಂದ ಕಬ್ಬುಗಳನ್ನ ತೆಗೆದು ತಿನ್ನೋದಕ್ಕೆ ಶುರು ಮಾಡ್ತು. ಇದು ಎಷ್ಟು ರುಚಿಯಾಗಿದೆ. ಒಳ್ಳೆ ರುಚಿಯಾಗಿದೆ. ನಾನು ಇಲ್ಲಿ ಬಂದಿದ್ದು ನನ್ನ ಅದೃಷ್ಟನೇ. ಅಲ್ಲಿದ್ದಂಥ ಕಬ್ಬಿನ ಗಿಡಗಳಲ್ಲಿ ಅವನು ಒಂದೊಂದಾಗೆ ಒಡೆದು ಹಾಕ್ತಾ ಚೆನ್ನಾಗಿರೋದನ್ನ ತಿನ್ನೋದಕ್ಕೆ ಶುರು ಮಾಡ್ದ. ಅಯ್ಯಯ್ಯೋ, ಬೇಟೆಗಾರರು! ಬೇಟೆಕಾರನನ್ನ ದಿಢೀರಂತ ನೋಡಿದ ಆನೆ ಮರಿ ಆ ಕಬ್ಬಿನ ತೋಟದಿಂದ ಓಡ್ ಹೋದ. ಅಯ್ಯಯ್ಯೋ, ನನ್ನನ್ನ ಕಾಪಾಡಿ! ಯಾರಾದ್ರೂ ಕಾಪಾಡಿ! ಕಾಪಾಡಿ! ಅವನು ಭಯದಲ್ಲಿ ಹೆದರ್ಕೊಂಡು ಅಳೋದಕ್ಕೆ ಶುರು ಮಾಡ್ದ. ದಾರಿನೂ ಗೊತ್ತಾಗದೆ ಎಲ್ಲೆಲ್ಲ ಹೋದಂತ ಆನೆ ಮರಿ ಭಯದಲ್ಲಿ ತಬ್ಬಿಬ್ಬಾಗೋದ.
ಅವನು ಬಿಕ್ಕಳಿಸಿ ಅಳ್ತಾನೇ ಇದ್ದ.